ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ಮ್ಯಾನ್ ಕನ್ನಡ ಚಾನಲ್. ಆರ್ ಸಿ ಬಿಗೆ ಅಭಿಷೇಕ್, ಹೌದು ನೀವು ಕೇಳ್ತಾ ಇರೋದು ಇದು ನಿಜಾನೇ ಆಗಿರ್ತದೆ. ಯಾಕಂತ ಹೇಳಿದ್ರೆ ಆರ್ ಸಿ ಬಿಯ ಹೋಮ್ ಗ್ರೌಂಡ್ ಸಮಸ್ಯೆ ಕಂಟಿನ್ಯೂ ಆಗ್ತಾ ಇದೆ. ಅದು ಬಗೆಹರಿಸಿಕೊಳ್ಳುವ ಸಮಸ್ಯೆ ಆಗದೆ ಜಟಿಲವಾಗ್ತಾ ಇದೆ ದಿನೇ ದಿನೇ. ಇವಾಗ ಒಂದು ಅಪ್ಡೇಟ್ ಬರ್ತಾ ಇದೆ. ಏನಂತ ಹೇಳಿದ್ರೆ ಆರ್ ಸಿ ಬಿ KSCAಗೆ ಯಾವುದೇ ರೀತಿಯ ಮಾತುಕತೆಯನ್ನು ಕೂಡ ಮಾಡಿಲ್ಲ ಮುಂದಿನ IPLಗೆ ಸಂಬಂಧಿಸಿದಂತೆ ಅಂತ ವರದಿ ಬರ್ತಾ ಇದೆ. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಾಗಿದ್ದಂಥ ಆರ್ ಸಿ ಬಿಯ ಹೋಮ್ ಮ್ಯಾಚ್ಗಳೇನಿದೆ ಅದರ ಕುರಿತಾಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವುದೇ ರೀತಿಯ ಮಾತುಕತೆ ನಡೆಸಿಲ್ಲ ಅಂತ ವರದಿ ಬರ್ತಾ ಇದೆ. ಒಂದು ಲೆಕ್ಕದಲ್ಲಿ ಹೇಳೋದಾದ್ರೆ ಆರ್ ಸಿ ಬಿ ಅವರು ನಮಗೆ ಇವರ ಸಹವಾಸವೇ ಬೇಡ ಅನ್ನೋ ರೀತಿ ಸುಮ್ಮನಿದ್ದಾರೆ ಅನ್ಸುತ್ತೆ. ಯಾಕಂದರೆ 2025ರಲ್ಲಿ ನಡೆದ ಕಾಲ್ತುಳಿತ ಪ್ರಕರಣದಲ್ಲಿ ಆರ್ ಸಿ ಬಿಗೆ ಸಾಕಷ್ಟು ತಲೆನೋವು ತಂದೊಡ್ಡಿತ್ತು. ಯಾಕಂದರೆ ಆರ್ ಸಿ ಬಿಯ ಕೆಲವೊಂದು ಮ್ಯಾನೇಜ್ಮೆಂಟ್ ಸಂಬಂಧಿಸಿದವರು ಅರೆಸ್ಟ್ ಕೂಡ ಆಗಿದ್ರು. ಸೊ ಆದ್ದರಿಂದ ಅವರು ಬೆಂಗಳೂರಿನಲ್ಲಿ ಯಾವುದೇ ರೀತಿಯ ಮ್ಯಾಚ್ ನಡೆಸಲು ಉತ್ಸಾಹ ತೋರುತ್ತಿಲ್ಲ ಅಂತ ಹೇಳಬಹುದು. ಮುಂದಿನ ದಿನಗಳಲ್ಲಿ ಕೆಲವೊಂದು ಅಪ್ಡೇಟ್ ಬರ್ತಾ ಇತ್ತು. ಏನಂತ ಹೇಳಿದ್ರೆ ಪುಣೆಯಲ್ಲಿ ಆರ್ ಸಿ ಬಿಯ ಮ್ಯಾಚ್ಗಳು ಆಗುತ್ತೆ ಅಂತ ನ್ಯೂಸ್ ಬರ್ತಾ ಇತ್ತು. ಆದರೆ ಇವಾಗ ಅದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಯಾಕಂತ ಹೇಳಿದ್ರೆ ರಾಜಸ್ಥಾನವು ಕೂಡ ಆರ್ ಸಿ ಬಿಯೊಂದಿಗೆ ಫೈಟ್ನಲ್ಲಿತ್ತು. ಆದರೆ ಇವಾಗ ರಾಜಸ್ಥಾನದ ಪಾಲಾಗಿದೆ ಅಂತ ನ್ಯೂಸ್ ಬರ್ತಾ ಇದೆ. ಎಂ ಚಿನ್ನಸ್ವಾಮಿ ಕ್ರೀಡಾಂಗಣವೂ ಇಲ್ಲ, ಹಾಗೇನೆ ಪುಣೆ ಕ್ರೀಡಾಂಗಣವೂ ಇಲ್ಲ. ಇವಾಗ ಆರ್ ಸಿ ಬಿಗೆ ಯಾವ ಗ್ರೌಂಡ್ ಲಭ್ಯವಾಗುತ್ತದೆ ಅನ್ನೋದು ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ. ಆರ್ ಸಿ ಬಿಗೆ ಯಾವ ಹೋಮ್ ಗ್ರೌಂಡ್ನ ವ್ಯವಸ್ಥೆಯೂ ಕೂಡ ಆಗಿರುವುದಿಲ್ಲ ಇಷ್ಟರವರೆಗೆ. ಎಂ ಚಿನ್ನಸ್ವಾಮಿ ಇಷ್ಟರವರೆಗೆ ಆರ್ ಸಿ ಬಿಯ ಒಂದು ಎಮೋಷನ್ ಆಗಿತ್ತು. ನಾವು ನೋಡ್ಬೋದು ಎಂ ಚಿನ್ನಸ್ವಾಮಿಯಲ್ಲಿ ಎಷ್ಟರ ಮಟ್ಟಿಗೆ ಜನ ಕ್ರೇಜ್ ಹೊಂದಿದ್ರು ಮ್ಯಾಚ್ ನೋಡಲಿಕ್ಕೆ. ಸೊ 15-20 ಸಾವಿರ ಅಂದರೂ ಕೂಡ ಆ ಟಿಕೆಟ್ಗಳನ್ನು ತೆಗೆದುಕೊಂಡು ನೋಡ್ತಾ ಇದ್ರು ಮ್ಯಾಚನ್ನು. ಸೊ ಇವಾಗ ಎಲ್ಲರೂ ಮಿಸ್ ಮಾಡ್ಕೊಳ್ಳೋದಂತೂ ಖಂಡಿತವಾಗಿ ಇರ್ತದೆ. ಸೊ ಅದಕ್ಕೆಲ್ಲ ನಾವೇ ಹೊಣೆ ಅಂತಲೂ ಹೇಳ್ಬೋದು. ಯಾಕಂದರೆ ಆರ್ ಸಿ ಬಿ ವಿನ್ನಿಂಗ್ ಪೀರಿಯಡ್ ಏನಿತ್ತು ಆವಾಗ ನಾವು ಸ್ವಲ್ಪ ಮಟ್ಟಿನ ಜಾಗ್ರತೆ ವಹಿಸಿದ್ರೆ ಈ ಥರದ ಸನ್ನಿವೇಶಗಳನ್ನು ನಾವು ಎದುರು ನೋಡಬೇಕಾಗಿರಲಿಲ್ಲ. ಸೊ ನಮ್ಮ ತಪ್ಪಿಂದಾಗಿ ನಮ್ಮ ಎಮೋಷನ್ ನಮ್ಮ ಕೈ ಜಾರ್ತಿದೆ ಅಂತ ಹೇಳ್ಬೋದು. ಆರ್ ಸಿ ಬಿಯ ಮ್ಯಾಚ್ ಬೇರೆಡೆಗೆ ಶಿಫ್ಟ್ ಆಗೋದಂತೂ ಖಂಡಿತವಾಗಿಯೂ ನಡೆಯುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇವಾಗ ಮತ್ತೆ ಅಪ್ಡೇಟ್ ಬರ್ತಾ ಇದೆ. ಏನಂತ ಹೇಳಿದ್ರೆ ಈ ಬಾರಿಯ ಆರ್ ಸಿ ಬಿಯ ಮ್ಯಾಚ್ಗಳೇನಿದೆ ಮಧ್ಯಪ್ರದೇಶದ ಇಂದೋರ್ ಕ್ರೀಡಾಂಗಣ ಅಥವಾ ಛತ್ತೀಸ್ಗಢದ ರಾಯ್ಪುರ್ ಈ ಎರಡು ಕ್ರೀಡಾಂಗಣದಲ್ಲಿ ನಡೆಸುವ ಉದ್ದೇಶ ಹೊಂದಿದ್ದಾರೆ ಅಂತ ಬರ್ತಾ ಇದೆ. ಈ ಎರಡು ಕ್ರೀಡಾಂಗಣ ಏನಿದೆ ಇದರಲ್ಲಿ ಒಂದರಲ್ಲಿ ಆರ್ ಸಿ ಬಿಯ ಮ್ಯಾಚ್ ಆಗಲಿಕ್ಕೆ ನೋಡ್ತಾ ಇದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತ ಹೇಳಲಾಗ್ತಿದೆ. ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ ಮಧ್ಯಪ್ರದೇಶದ ಇಂದೋರ್ ಕ್ರೀಡಾಂಗಣ ಏನಿದೆ ನಮ್ಮ ಆರ್ ಸಿ ಬಿಗೆ ಸ್ವಲ್ಪ ಹತ್ತಿರವಾದದ್ದು ಅಂತ ಹೇಳ್ಬೋದು. ಯಾಕಂದ್ರೆ MP ಇಂದಲೇ ಬರುವುದು ನಮ್ಮ ಆರ್ ಸಿ ಬಿಯ ಕ್ಯಾಪ್ಟನ್, ಹಾಗೇನೆ ಈ ಬಾರಿ ಬೈ ಮಾಡಿಕೊಂಡಂತಹ ವೆಂಕಟೇಶ್ ಅಯ್ಯರ್ ಆಗಿರ್ಬೋದು, ಹಾಗೇನೆ ಮಂಗೇಶ್ ಯಾದವ್ ಆಗಿರ್ಬೋದು. ಇವರು 3 ಜನ ಕೂಡ ಮಧ್ಯಪ್ರದೇಶದವರೇ ಆಗಿರ್ತಾರೆ. ಮಧ್ಯಪ್ರದೇಶದಲ್ಲಿ ಏನಾದರೂ ಮ್ಯಾಚ್ ನಡೀತು ಅಂತ ಹೇಳಿದ್ರೆ ಆರ್ ಸಿ ಬಿಯ ಕ್ರೇಜ್ನ ಜೊತೆಗೆ ಅಲ್ಲಿನ ಪ್ರತಿಭೆಗಳನ್ನು ನೋಡ್ಲಿಕ್ಕೂ ಕೂಡ ಜನ ಸಾಗರಿಸಿರ್ತದೆ ಅಂತ ಹೇಳ್ಬೋದು. ನಮ್ಮ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ನಮ್ಮ ಆರ್ ಸಿ ಬಿಯ ಮ್ಯಾಚ್ ಹೋಮ್ ಮ್ಯಾಚ್ ಏನಿದೆ ಅದನ್ನು ನಡಿಬೇಕನ್ನೋದು ಕೂಡ ಆಸೆ ಆಗಿರ್ತದೆ. ಸೊ ಎಷ್ಟರ ಮಟ್ಟಿಗೆ ಅದು ಆಗುತ್ತಾ ಅನ್ನೋದು ಕೂಡ ಇವಾಗ ಸಂದೇಹವಾಗಿ ಉಳಿದಿದೆ. ಯಾಕಂದರೆ ಇವಾಗಿನ ಅಪ್ಡೇಟ್ಗಳನ್ನು ನೋಡ್ತಾ ಇದ್ರೆ ಆರ್ ಸಿ ಬಿಯ ಮ್ಯಾಚ್ ಏನಿದೆ ಬೇರೆ ರಾಜ್ಯದ ಗ್ರೌಂಡ್ಗಳಲ್ಲಿ ನಮಗೆ ಕಾಣ ಸಿಗ್ಬೋದು ಅನ್ಸುತ್ತೆ. ಸದ್ಯಕ್ಕಂತೂ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮ್ಯಾಚ್ ನಡೆಯಲ್ಲ ಅನ್ಸುತ್ತೆ ಸದ್ಯದ ಅಪ್ಡೇಟ್ಗಳನ್ನು ನೋಡ್ತಾ ಇದ್ರೆ. ಒಂದು ವೇಳೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.